ರೂಢಿಯಾಗಿದ್ರೆ ಅವರು ಏನಾದ್ರು ಒಂದು ತಿಂತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಇವಾಗ ಒಂದು ದೋಸೆ, ಬೆಣ್ಣೆ ದೋಸೆ ತಿಂತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಒಂದು ಬೆಣ್ಣೆ ದೋಸೆನ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡುವಾಗಲೂ ಕೂಡ ಅವರ ಮನಸ್ಸಲ್ಲಿ ಒಂದಿರುತ್ತೆ, ಈ ದೋಸೆನ ಇದೇ ಥರನೇ ತಿನ್ನಬೇಕು, ತಿಂದಮೇಲೆ ಚಟ್ನಿ ನನಗೆ ಇದೇ ಥರನೇ ಟೇಸ್ಟ್ ಬರಬೇಕು. ಚಟ್ನಿ ದೋಸೆನ ಮಿಕ್ಸ್ ಮಾಡಿ ತಿಂದಾಗ ನನ್ನ ಮನಸ್ಸಿಗೆ ಆಗ ನನಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಆಗ ನನಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್ ಆವಾಗ ನನಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಈಗ ನಾನು ಯಾರಾದ್ರೂ ಒಬ್ರ ಜೊತೆಗೆ ಮಾತಾಡಿದಾಗ ಅವರು ನನಗೆ ಕೊಡುವಂಥ ರಿಯಾಕ್ಷನ್ ಪಾಸಿಟಿವ್ ಆಗಿ ಇದು ಒಂಥರ ಸಿಂಕ್ ಆದರೆ ನನಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಇನ್ನು ಕೆಲವರಿಗೆ ಸೂಪರ್ ಸ್ಪೀಡ್ ಬೈಕ್ನ ಓಡಿಸಿದ್ರೆ ಒಂದು ಸ್ಪೀಡ್ ಲಿಮಿಟ್ ಇರುತ್ತೆ, ಇಷ್ಟು ಕಿಲೋಮೀಟರ್ ನಾನು ಇಷ್ಟು ಸ್ಪೀಡ್ ಆಗಿ ಓಡಿಸಿದ್ರೆ ನನಗೆ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅವರಿಗೆ ಅದರಿಂದ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇನ್ನು ಕೆಲವರಿಗೆ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದಾರಲ್ವಾ, ಅವರ ಅವಶ್ಯಕತೆಗಳನ್ನು ಪೂರ್ತಿ ಮಾಡಿದಾಗ ಅವರಿಗೆ ತೃಪ್ತಿ ಸಿಗುತ್ತೆ. ನಡ್ಕೊಂಡು ಹೋಗ್ತಾ ಇರ್ತಾರೆ, ದಾರಿನಲ್ಲಿ ನಡ್ಕೊಂಡು ಹೋಗುವಾಗ ಅವ್ರ ತಲೆಯಲ್ಲಿ ಏನೇನೋ ಇದ್ದಕ್ಕಿದ್ದಾಗೆ ಒಂಥರ ಪಾಸಿಟಿವ್ ವೈಬ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಲ್ಲಿ ಅವರಿಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಈ ಕ್ಷಣದಲ್ಲಿ ನನಗೆ ಪಾಸಿಟಿವ್ ಎನರ್ಜಿ ಬೇಕು ಅಂದರೆ ನಾನೀಗ ಮಾತಾಡ್ತಾ ಇದ್ದೀನಲ್ವ ನಿಮ್ಮ ಜೊತೆಗೆ, ನಾನು ಚೆನ್ನಾಗಿ ಮಾತಾಡಿದ್ರೆ ನನಗೆ ಅದರಲ್ಲಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸತ್ಯ ಹೇಳ್ಬೇಕಂದ್ರೆ ನನ್ನ ಪಾಸಿಟಿವ್ ಎನರ್ಜಿ ಇಲ್ಲಿ ಅಲ್ಲ, ನನ್ನ ಪಾಸಿಟಿವ್ ಎನರ್ಜಿ ಬೇರೆ ಇದೆ. ಆದರೆ ಸದ್ಯಕ್ಕೆ ಇವಾಗ ನಾನು ಹೇಳುವಂಥ ವಿಷಯನ ಕರೆಕ್ಟಾಗಿ ಹೇಳಬೇಕಂದ್ರೆ ನನಗೀಗ ಸದ್ಯಕ್ಕೆ ಇನ್ಸ್ಟೆಂಟಾಗಿ ಪಾಸಿಟಿವ್ ಎನರ್ಜಿ ಬೇಕು. ಈ ಕ್ಷಣಕ್ಕೆ ಕನೆಕ್ಟ್ ಆಗುವಂಥ ವಿಷಯ ನಾನು ಏನು ಮಾತಾಡ್ತಾ ಇದ್ದೀನೋ ಇದನ್ನು ಕ್ಲಿಯರ್ ಆಗಿ ಮಾತಾಡಿದ್ರೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಹೇಳಿದೆ. ಬಗ್ಗೆ ಹೇಳಿ, ನಿಮಗೆ ಪಾಸಿಟಿವ್ ಎನರ್ಜಿ ಬೇಕು ಅಂದರೆ ನೀವೇನು ಮಾಡ್ತೀರಾ ಅಂತ. ನನಗೆ ಪಾಸಿಟಿವ್ ಎನರ್ಜಿ ಬೇಕು ಅಂದರೆ ನಾನು ರಾತ್ರಿ ಓಡಾಡ್ಬಿಟ್ಟು ಬರಬೇಕು. ನಾನು ಹೋದಾಗ ಭಯ ಯಾವ ಥರ ಆಗುತ್ತೆ, ಆ ಒಂದು ಭಯನ ಫೀಲ್ ಮಾಡಬೇಕು, ಆಗ ನನಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಜನರು ಹೇಳ್ತಾರೆ, ನಾನು ಮಾತಾಡಿದಾಗ ಎದುರುಗಡೆ ಇರೋರು ನಾನು ಏನೇ ಹೇಳಿದ್ರು ಅವ್ರಿಗೆ ಉತ್ತರ ಕೊಡೋದಕ್ಕೆ ಆಗಬಾರ್ದು, ಆಗ ನನಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಇದು ಒಂದು ನೆಗೆಟಿವ್ ಆ್ಯಂಗಲ್ಗೆ ಒಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಕೆಲವೊಂದು ಸೆಲೆಕ್ಷನ್ಗಳಿರುತ್ತೆ, ಅವರು ಯಾರ್ಯಾರ ಜೊತೆಗೆ ಮಾತಾಡ್ತಾರೆ ಅಂದರೆ ಎದುರುಗಡೆ ಇರೋರು ಉತ್ತರ ಕೊಡೋದಕ್ಕೆ ಆಗಬಾರ್ದು. ಅವರು ಏನೇ ಮಾತಾಡಿದ್ರು ಎದುರುಗಡೆ ಇರೋರು ಇಕ್ಕಟ್ಟಿಗೆ ಸಿಕ್ಕಾಕೊಂಡಾಗ ಅವರು ಖುಷಿ ಆಗ್ತಾರೆ. ಇನ್ನು ಕೆಲವರು ಯಾವ ಥರ ಅಂದರೆ ಅವರು ಪದೇ ಪದೇ ಕೋಪ ಮಾಡ್ಕೊತಾ ಇರ್ತಾರೆ, ಎದುರುಗಡೆ ಇರೋರು ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ಅವರು ಕನ್ವಿನ್ಸ್ ಮಾಡೋದು ಇವ್ರಿಗೆ ಇಷ್ಟ ಆಗಿರುತ್ತೆ, ಅದರಲ್ಲಿ ಇವ್ರಿಗೆ ಪಾಸಿಟಿವ್ ಎನರ್ಜಿ ಸಿಗ್ತಾ ಇರುತ್ತೆ. ಈಗ ನನ್ನ ಮಾತು ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮಲ್ಲೂ ಕೂಡ ಸೀಕ್ರೆಟ್ಸ್ಗಳು ಇರ್ತವೆ. ಯಾವ ಕೆಲಸ ಮಾಡಿದ್ರೆ ಏನೇನು ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋದು ನೀವು ಸೀಕ್ರೆಟ್ ಆಗಿ ಇಟ್ಟಿರ್ತೀರ, ಯಾರಿಗೂ ಹೇಳ್ಕೊಂಡಿರೋದಿಲ್ಲ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ 99% ಜನ ಯಾರಿಗೂ ಹೇಳ್ಕೊಂಡಿರೋದಿಲ್ಲ. ಬೈ ಚಾನ್ಸ್ ಹೇಳಿದ್ರೆ ಅವರು ಜನರು ಏನಾದರೂ ತಿಳ್ಕೊತಾರೆ, ನಮ್ಮ ಬಗ್ಗೆ ನೆಗೆಟಿವ್ ಇಮೇಜ್ ಎಲ್ಲೋ ಹೋಗುತ್ತೆ ಅಂತ ಹೇಳಿ ತುಂಬ ಜನರು ಇದನ್ನು ಬಚ್ಚಿಟ್ಟಿರ್ತಾರೆ. ಈಗ ಹೇಳಿ, ನಿಮ್ಮ ಪ್ರಕಾರ ನಿಮಗೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ನೀವು ಏನೇನು ಕಿತಾಪತಿ ಮಾಡಿರ್ತೀರ